ಹಲೋ ಗಾಯ್ಸ್, ನೋಡಿ ನಮ್ಮದು ಕುರಿ ಶೆಡ್ಗೆ ನಾವು ಶೇಡ್ ನೆಟ್ ಹಾಕ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಶೇಡ್ ನೆಟ್ನ ಯಾಕೆ ಹಾಕಬೇಕು ಮತ್ತು ತಿರುಗಿ ಶೇಡ್ ನೆಟ್ಗಿನ್ನ ನಾವು ಬೇರೆ ಏನು ಹಾಕ್ಕೋಬೋದು ಮತ್ತು ನಾವು ತಂದಿರೋ ಶೇಡ್ ನೆಟ್ಟು ಎಷ್ಟು ಖರ್ಚು ಬೀಳ್ತು, ಯಾವ ಥರ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ ಮತ್ತು ತಿರ್ಗಾ ಮಳೆ ಬಂದರೆ ಹಿರ್ಸ್ಲು ಹೊಡಿದಂಗೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೋದು ನಾವು ತಂದಿರೋ ಶೇಡ್ ನೆಟ್ನ. ಸೊ ಈ ವಿಚಾರನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ ಗಾಯ್ಸ್. ನೋಡಿ, ಶೇಡ್ ನೆಟ್ನ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಗ್ರೀನ್ ಮ್ಯಾಟ್ ಅಂತಾರೆ, ಶೇಡ್ ನೆಟ್ಟು ಎಲ್ಲ ಥರನೂ ಕರೀತಾರೆ. ನೋಡಿ, ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸುತ್ತ ನಾವು ತಂದಿರೋದು ಬಂದ್ಬಿಟ್ಟು 10 ಅಡಿ ಇದೆ. ಇದು ಅಗಲ ಬಂದ್ಬಿಟ್ಟು ನೋಡಿ, ಆ ಮೂಲೆಯಿಂದ ಈ ಮೂಲೆವರೆಗೂ ಈ ಎಡ್ಜ್ವರೆಗೂ 10 ಅಡಿ ಇದೆ. ಉದ್ದ ಬಂದ್ಬಿಟ್ಟು 150 ಅಡಿ ಇದೆ ಇದು. ಸೊ ನಾವು ತಂದಿರೋದು ಇದು ನಮಗೆ ಎಷ್ಟು ಬೀಳ್ತು ಅಂದರೆ, ಒಂದು ರೋಲ್ ಕೊಡ್ತಾರೆ, ಒಂದು ರೋಲ್ ಸಿಗುತ್ತೆ. ಒಂದು ರೋಲ್ಗೆ 3280 ರೂಪಾಯಿ ಬೀಳ್ತು. ಸೊ ನಾವು ತಂದಿರೋದು ಕಮ್ಮಿನ ಇಲ್ಲ ಯಾರಿಗಾದ್ರೂ ತಂದಿರೋರು ಐಡಿಯಾ ಇದ್ದರೆ ಇನ್ನೂ ಕಮ್ಮಿಗೆ ಸಿಗ್ಬೋದಾ ಇಲ್ಲ ಬೆಸ್ಟ್ ಪ್ರೈಸ್ ಸಿಕ್ಕಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ನಾವು ತಂದಿರೋದು ಈ ಥರ ಇದೆ. ಅಂದರೆ ಇದರಲ್ಲಿ 2 ಥರ ಬರುತ್ತೆ ಗೈಸ್ ಇದು. ಸೊ ಇನ್ನೊಂದು ಫುಲ್ಲು ಜಾಸ್ತಿ ಹೋಲ್ ಇರೋದು ಬರುತ್ತೆ. ಇದು ಬಂದ್ಬಿಟ್ಟು ನಾನು ಬಿಸಿಲೊಡಿಬಾರ್ದು ಕುರಿಗಳಿಗೆ, ಮತ್ತು ತಿರ್ಗಾ ಮಳೆ ಏನಾರ ಬಂತು ಅಂದರೆ ಸೊ ಮಳೆ ಇರ್ಸ್ಲು ಒಳಗಡೆ ಹೊಡಿಬಾರ್ದು ಅಂದ್ಬಿಟ್ಟು ಆ ಇಂಟೆನ್ಷನ್ಗೆ ನಾನು ಶೇಡ್ ನೆಟ್ ಇನ್ಸ್ಟಾಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಇದನ್ನು ಈ ಥರದನ್ನ ತಂದಿದ್ದೀನಿ. ನೋಡಿ, ಇದು ಅಪ್ಪರ್ ಪೋರ್ಷನ್ ಎಲ್ಲ ನೀಟಾಗಿ ಲಾಕ್ ಮಾಡಿದ್ದೀವಿ. ಲೋಯರ್ ಪೋರ್ಷನ್ನ ನೋಡಿ, ಇದನ್ನು ನೀಟಾಗಿ ಈ ಥರ ಇಲ್ಲಿ ಲಾಕ್ ಮಾಡಿದ್ರೆ ಇದನ್ನು, ಸೊ ನೋಡಿ ಇದು ನೀಟಾಗಿರುತ್ತೆ. ಇವಾಗ ಇನ್ನೂ ಆಗ್ತಾಯಿದ್ದೀವಿ, ಇನ್ನೂ ಪ್ರೋಸೆಸ್ ನಡೀತಾ ಇದೆ. ಸೊ ಇವತ್ತು ಫುಲ್ಲು ಇದನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ, ಒಳಗಡೆ ಯಾವ್ಯಾವ ಥರ ಇದನ್ನು ಲಾಕ್ ಮಾಡಿದ್ದೀವಿ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮದು ಕುರಿ ಶೆಡ್ಡು ಆಫ್ಟರು ಶೇಡ್ ನೆಟ್ಟು ಇನ್ಸ್ಟಾಲ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸ್ತೈತೆ. ಶೇಡ್ ನೆಟ್ ಹಾಕೋದ್ಮೇಲೆ ಲುಕ್ಕು ನೋಡಿ ಈ ಥರ ಕಾಣಿಸ್ತೈತೆ. ನಾವು ಇದನ್ನು ಯಾವ ಥರ ನಾವು ಲಾಕ್ ಮಾಡಿದ್ದೀವಿ ಅಂದರೆ ನೋಡಿ ತೋರಿಸ್ತೀನಿ. ನೋಡಿ, ದಾರದಲ್ಲೂ ಕೂಡ ಕಟ್ಕೋಬೋದು. ಸೊ ದಾರದಲ್ಲಿ ಕಟ್ಟೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ದಾರದಲ್ಲೇ ಕಟ್ಕೊಂಡ್ವಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ಲಿ. ಸೊ ಅದರಲ್ಲಿ ದಾರದಲ್ಲೇ ಕಟ್ಕೊಂಡ್ವಿ. ಅದು ಸ್ವಲ್ಪ ನಮ್ಗೆ ಯಾಕೋ ಕಷ್ಟ ಅಂತ ಅನ್ನಿಸ್ತು. ಮತ್ತು ಇದನ್ನು ತೂತು ಮಾಡಿಬಿಟ್ಟು ಹೋಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೋತೀವಿ ಅಂದರೆ ಇದು ವೆಯ್ಟ್ಗೆ ಗಾಳಿ ಬೀಸಿದಾಗ ಇದೇನಾದ್ರೂ ತೂರಾಡ್ದಾಗೆಲ್ಲ ಅದು ಹೋಲು ಹರ್ಕೊಂಡು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ತಿರ್ಗಾ ಶೇಡ್ ನೆಟ್ಟು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ನೋಡಿ ಈ ಥರ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ನೋಡಿ, ಶೇಡ್ ನೆಟ್ ಇದೆಯಲ್ವಾ, ಶೇಡ್ ನೆಟ್ನ ಒಂದು ತುದಿನ ನೋಡಿ ಇಲ್ಲಿ ಇದೆಯಲ್ವ, ನೋಡಿ ಇದರಿಂದ ಒಳಗಡೆಯಿಂದ ಮೇಲ್ಗಡೆಗೆ ಎತ್ಕೊಂಡು ಇಲ್ಲಿದೆಯಲ್ವಾ, ಈ ತುದಿಗೆ ಲಾಕ್ ಮಾಡಿದ್ರೆ ಹಿಂಗೆ ನೋಡಿ, ಇಲ್ಲಿಂದ ಒಳಗಡೆಗೆ ಎತ್ಕೊಂಡಿದ್ದೀವ, ಇಲ್ಲಿಂದ ಎತ್ಕೊಂಡು ನೋಡಿ ಇಲ್ಲಿ ಇದಕ್ಕೆ ಹಿಂಗೆ ಮೇಲ್ಗಡೆಗೆ ಲಾಕ್ ಮಾಡಿದ್ರೆ ನೋಡಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಇದನ್ನು ಎಲ್ಲ ಕಡೆ ಹಂಗೆ ಮಾಡಿದ್ದೀವಿ. ಇವನ್ನು ಲುಕ್ ವೈಸು ನೋಡೋದಕ್ಕೂ ಕೂಡ ಡಿಸೈನಾಗಿ ಕಾಣಿಸುತ್ತೆ. ಸ್ವಲ್ಪ ಸುಕ್ಕಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ಸುಕ್ ಬಂದರೆ ನಮಗೆ ನೋ ಇಶ್ಯೂಸ್, ಪ್ರಾಬ್ಲಮ್ ಇಲ್ಲ. ಬಟ್ಟು ನೀಟಾಗಿ ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದು ಏನು ಗಾಳಿಗೆ ಆಗಲಿ ಅದು ಏನಾದ್ರೂ ಓಪನ್ ಆಯಿತು ಅಂದರೆ ಕಿತ್ಕೊಂಡಿಲ್ಲ, ಹರ್ಕೊಂಡೇ ಓಪನ್ ಆಗಬೇಕೇ ಹೊರತು 100% ಹಂಗೇನೆ ಓಪನ್ ಆಗೋದಕ್ಕೆ ಅದು ಚಾನ್ಸೇ ಇಲ್ಲ. ನೋಡಿ, ಫುಲ್ ಸುತ್ತಲೂ ಹಂಗೇನೆ ಲಾಕ್ ಮಾಡಿದ್ದೀವಿ. ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇದೊಂದು ಟ್ರಿಕ್ಕು. ನೋಡಿ, ನಾನು ಹೇಳಿದ್ನಲ್ಲ, ಆ ಥರ ಮಾಡಿಕೊಂಡ್ರೆ ನಿಮಗೆ 100% ಸುಲಭವಾಗಿ ಬೇಗ ಇನ್ಸ್ಟಾಲ್ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಇದನ್ನು ಲಾಕ್ ಮಾಡ್ಕೊಡಾದ್ಮೇಲೆ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ನ ಹಿಂಗೆ ಮೇಲ್ಗಡೆಗೆ ಎಳ್ಕೊಂಬಿಟ್ರೆ ನೋಡಿ ಒಂಚೂರು ಇವನ್ನು ಏನು ಮಳೆಗೆಳೆ ಬಂದ್ರೂ ಕೂಡ ಇರಿಸ್ಲು ಒಳಗಡೆ ಹೊಡಿದಂಗೆ ನಾವು ಇದನ್ನು ಹಿಂಗೆ ನೋಡಿ ಹಿಂಗೆ ಲಾಕ್ ಮಾಡ್ಕೊಬಿಡೋದು. ಇಲ್ಲಿ ಇದೆಯಲ್ಲ ಇದ್ರದ್ದು ಲಾಕರು ನೋಡಿ, ಹಿಂಗೆ ಈ ಶೀಟು ಮತ್ತು ತಿರುಗಿ ಮೆಶ್ಗೆ ಎರಡೂ ಸೇರಿಸಿ ಹಿಂಗೆ ಲಾಕ್ ಮಾಡಿಬಿಟ್ರೆ ಮೇಲ್ಗಡೆಗೆ ಈಸಿಯಾಗಿ ಲಾಕ್ ಆಗಿಬಿಡುತ್ತೆ. ಅದು ಲಾಕ್ ಮಾಡಬೇಕು, ನಾನು ಮಾಡ್ತೀನಿ ನೋಡಿ. ಮತ್ತು ತಿರ್ಗಾ ಕೆಲವೊಬ್ಬರು ಕಾಸಿರೋರು ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಕುರಿ ಶೆಡ್ ಮಾಡೋರು. ಸೊ ಈ ಪೋರ್ಷನ್ ಇದೆಯಲ್ವಾ, ಈ ಪೋರ್ಷನ್ಗೆ ಕೆಳಗಡೆಗೂ ಕೂಡ ಶೀಟ್ ಓಡಿಸ್ಬಿಡ್ತಾರೆ. ನೋಡಿ, ನಾವು ಮೇಲ್ಗಡೆಗೆ ಓಡಿಸಿದ್ವಲ್ಲ ಅದೇ ಥರ ಸೇಮ್ ಟು ಸೇಮ್ ಕೆಳಗಡೆಗೂ ಕೂಡ ಶೀಟ್ ಓಡಿಸ್ಬಿಡ್ತಾರೆ. ಬರೀ ನೋಡಿ ಇಲ್ಲಿಂದ ಇಷ್ಟು ಮಾತ್ರ, ಈ ಪೋರ್ಷನ್ ಮಾತ್ರ ಓಪನ್ ಬಿಡ್ಕೋತಾರೆ. ಯಾಕೆಂದರೆ ಗಾಳಿ ಆಡೋದಕ್ಕೆ. ಮತ್ತು ತಿರ್ಗಾ ಕಿಟಕಿ ಥರ ಈ ಪೋರ್ಷನ್ ಮಾತ್ರ ಓಪನ್ ಮಾಡ್ಕೋತಾರೆ. ಲೈಕ್ ಒಂದು ಇಷ್ಟಾಗಲೇ ಕಿಟಕಿ ಥರ ಬಿಟ್ಕೊಂಡು, ಅದು ಸ್ವಲ್ಪ ನಮಗೆ ಶೀಟು ಜಾಸ್ತಿ ಹೆವಿ ಖರ್ಚು ಬಿದ್ದುಬಿಡುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮೆಶ್ ಓಡಿಸ್ಕೊಂಬಿಟ್ಟು ಆಫ್ಟರು ಇದಕ್ಕೆ ನಾವು ಹಿಂಗೆ ಶೇಡ್ ನೆಟ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ. ಈ ಶೇಡ್ ನೆಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಮಳೆಗಾಲದಲ್ಲೂ ಬೆನಿಫಿಟ್ ಇದೆ, ಇನ್ನೊಂದು ಬೇಸಿಗೆಗಾಲದಲ್ಲೂ ಬೆನಿಫಿಟ್ ಇದೆ. ಇವಾಗ ಬೇಸಿಗೆಗಾಲದಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನಮಗೆ ಇದೇನಾದ್ರೂ ಬೇಸಿಗೆಗಾಲದಲ್ಲಿ ಜಾಸ್ತಿ ಕುರಿಗಳು ಸೆಕೆ ಆಗುತ್ತೆ, ಬಿಸಿಲು ಜಾಸ್ತಿ ಹೊಡಿತಿದೆ ಅಂತ ಅಂದರೆ ಈಸಿಯಾಗಿ ಇದನ್ನು ಬಿಚ್ ಮಾಡ್ಬೋದು.
ಮಳೆಗಾಲದಲ್ಲಿ ಇದನ್ನು ಈಸಿಯಾಗಿ ಹಿಂಗೇನೆ ಸೇಮ್ ಟು ಸೇಮ್ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನಾವೇನಾದರೂ ಶೀಟ್ ಏನಾದ್ರು ಒಡಿಸ್ಬಿಟ್ವಿ ಅಂತ ಬಂದರೆ ಸೊ ಮಳೆಗಾಲದಲ್ಲೂ ಬಿಚ್ಚಿಡೋದಕ್ಕಾಗಲ್ಲ. ಈ ಒಂದು ಬೇಸಿಗೆಗಾಲದಲ್ಲಿ ಹೆವಿ ಸೆಕೆ ಆಗಿಬಿಡುತ್ತೆ. ಆಮೇಲೆ ತಿರ್ಗಾ ಫ್ಯಾನೆಲ್ಲ ಇನ್ಸ್ಟಾಲ್ ಮಾಡಿ ಕುರಿಗಳಿಗೆ ಲೈಕ್ ಆ ಥರ ಫ್ಯಾನ್ ಹಾಕಬೇಕಾಗುತ್ತೆ, ಆ ಥರ ಸಿಚುವೇಶನ್ ಬರುತ್ತೆ. ಸೊ ನಾವು ಅದಕ್ಕೆ ನೋಡಿ ನಾವು ಇದನ್ನು ಈಸಿಯಾಗಿ ಶೇಡ್ ನೆಟ್ನೇ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಮ್ಮದು ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಇದ್ರ ಫುಲ್ ಡೀಟೇಲ್ ವೀಡಿಯೋಸ್ ಹಾಕಿರ್ತೀನಿ. ಎಷ್ಟು ಯಾವ ಥಿಕ್ನೆಸ್ಸು ತೊಗೊಂಡ್ರೆ ಬೆಸ್ಟ್ ಇರುತ್ತೆ, ಮತ್ತು ಯಾವ ಥಿಕ್ನೆಸ್ಸು ಎಷ್ಟೆಷ್ಟು ಪ್ರೈಸ್ ಇರುತ್ತೆ, ಮತ್ತು ಇದು ಎಲ್ಲಿ ಯಾವ ಕಡೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ, ಇನ್ನೂ ಕಮ್ಮಿ ಪ್ರೈಸ್ಗೆ ಯಾವ್ಯಾವ ಶಾಪ್ಗಳಲ್ಲಿ ಸಿಗುತ್ತೆ, ಅದ್ರ ಡೀಟೇಲ್ಸ್ ಹಾಕ್ಬಿಟ್ಟು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದು ಅಪ್ಲೋಡ್ ಮಾಡಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.